ಅವ್ರು ಆಡ್ ಬರ್ತಾರಲ್ಲ ಅವ್ರದ್ದು ಬರ್ತದೆ ಹೆಂಗೆ ಗೊತ್ತಿಲ್ಲ ನಮ್ದು ನೆಕ್ಸ್ಟ್ ಅವರಿಗೆ ನಮ್ಮ ಪತ್ರಕರ್ತರ ಧನ್ಯವಾದಗಳು. ಅದೇ ರೀತಿ ಜಿಲ್ಲಾ ಮಟ್ಟದ ಈ ಪತ್ರಕರ್ತರ ಸಂಘದ ಕ್ರೀಡಾ ಯೋಜನೆ ನಾವು ಟಾಸ್ ಗೆದ್ದಿದ್ವಿ. ಈಗ ಬ್ಯಾಟಿಂಗ್ ಆಯೋಜನೆ ಮಾಡಿದ್ವಿ. ಈ ಕ್ಷಣಗಳಲ್ಲಿ ನೋಡ್ರಿ ನಮ್ದು ಯಾವ ತರ ಬ್ಯಾಟಿಂಗ್ ಯಾವ ತರ ಬಿಡಿಂಗ್ ಇರ್ತ ನಾವು. ಓಕೆ ಡನ್. ಸ್ನೇಹಿತರೆ ನಮಸ್ಕಾರ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಆವರಣದಲ್ಲಿದ್ದೀವಿ, ಕ್ರೀಡಾಂಗಣದಲ್ಲಿ. ಸೊ ಇವಾಗ ನಮ್ಮ ಬಾಗಲಕೋಟೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ಕ್ರಿಕೆಟ್ ಕ್ರೀಡಾಕೂಟ ನಡೀತಾ ಇದೆ. ಸೊ ಈ ಹಿನ್ನೆಲೆಯೊಳಗೆ ನಮ್ಮ ಮೀಡಿಯಾ ಕಿಂಗ್ಸ್, ನಮ್ಮ ಬಾಗಲಕೋಟೆಯ ಮೀಡಿಯಾ ಕಿಂಗ್ಸ್ ಟಾಸ್ ಗೆದ್ದಿದೆ. ಸೊ ನಮ್ಮ ಜೊತೆಗೆ ಪ್ರತಿಸ್ಪರ್ಧೆಗೆ ಆಟ ಆಡಲಿಕ್ಕೆ ಬಂದಿದ್ದಾರೆ ಬಿಳಿ ಜೋಳದ ನಾಡು ಹುನಗುಂದು. ಸೊ ಆ ಟೀಮ್ನವರು ಆಡ್ತಾ ಇದ್ದಾರೆ. ಸೊ ಮೀಡಿಯಾ ಕಿಂಗ್ಸು ಮತ್ತು ಬಿಳಿ ಜೋಳದ ನಾಡು ಹುನಗುಂದು ಈ ಒಂದು ಎರಡು ತಂಡದವರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಅಂತ. ನಮಸ್ಕಾರ. ಪ್ರಕಾಶ್ ಜಿಗಿನಿಯವರಿಂದ ಬೆಂಗಳೂರಿನಿಂದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದು ಆಗಮಿಸಿರುವ ಆನಂದ ಮಹೇಶ್ ಅವರು ಘೋಷಣೆ ಮಾಡಿದ್ದಾರೆ. ಉತ್ತಮವಾದ ಹೊಡೆತ, ಎರಡನೇ ಫೋರ್. ಈಗ ಸಂತೋಷ್ ದೇಶಪಾಂಡೆ ಅವರು ಒಂದು ಫೋರ್ ಹೋದ್ರೆ ಸಂತೋಷ್ ದೇಶಪಾಂಡೆ ಅವರಿಗೆ ವೈಡ್ ಇವೆಲ್ಲ ಘೋಷಣೆ ಆಗಬಾರ್ದು. ವೈಡ್ ಸತತವಾಗಿ ಉತ್ತಮವಾದ ಫೋರ್ ಹೋಗಿಲ್ಲ. ಸಂತೋಷ್ ಅವ್ರು ಫೋರ್ ಹೋಗಿತ್ತು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಕಾರು ಮತ್ತು ಬೈಕ್ಗಳನ್ನ ಚಂದ್ರಸ್ವಾಮಿಯವರು ತಮ್ಮದೇನ್ರ ಕಾರ್ ಇದ್ರೆ ಅದನ್ನು ಆಚೆ ನಿಲ್ಲಿಸಬಹುದು. ಹುನಗುಂದ ತಂಡದ ಪರವಾಗಿ ಈಗ ಮೀಡಿಯಾ ಕಿಂಗ್ಸ್ ತಂಡದ ನಾಯಕರಾದ ಆನಂದ್ ಅವರು ಬ್ಯಾಟಿಂಗ್ ಅನ್ನು ಮಾಡಿ ರೆಡಿಯಾಗಿದ್ದಾರೆ. ಉತ್ತಮವಾದ ಬೌಲಿಂಗ್. ತಂಡ 64 ರನ್ನ ಕಲೆ ಹಾಕಿದೆ, 2 ಉದ್ದರಿ ನಷ್ಟಕ್ಕೆ. ಬಾಗಲಕೋಟೆ ಹುನಗುಂದ ಕಾರ್ಯನಿರತ ಪತ್ರಕರ್ತರ ಸಂಘ 65 ರನ್ನ 6 ಓವರಲ್ಲಿ ಗಳಿಸಬೇಕಾಗಿದೆ. ಕಾದು ನೋಡಬೇಕಾಗಿದೆ ಯಾವ ರೀತಿ ಹುನಗುಂದ ತಂಡದವರು ಆಟ ಆಡ್ತಾ ಇದ್ದಾರೆ ಹಾಗೂ ಬಾಬೆಯ ತಂಡದ ಆಟಗಾರರು ಬಾಲಿಂಗ್ ಅನ್ನ ಯಾವ ರೀತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉತ್ತಮವಾದಂಥ ಹೊಡೆತ, ಯಾವುದೇ ರನ್ ಇಲ್ಲ. ಅವರು ಸ್ವಾಗತಿಸಬೇಕೆಂದು ಅವರಿಗೆ ಭೀಮು ಜಮಖಂಡಿ ಅವರು ಹೂಗುಚ್ಚಿ ಸೈನ್ಸ್ ಕಾಲೇಜಿನ ಪ್ರಾಚಾರ್ಯರಾದಂಥ ಎನ್.ವಿ. ದೇವೇನಹಳ್ಳಿ ಸರ್ ಅವರಿಗೆ ಪ್ರೆಸ್ಸು ಅಂತಂದ್ರೆ ನಮ್ಮ ಸಮಾಜದ ಒಂದು ಕಣ್ಣಿದ್ದಾಗ ಅವರು. ಯಾಕಂತಂದ್ರೆ ಅವರು ಎಲ್ಲವನ್ನು ತಿಳಿದುಕೊಂಡು ಎಲ್ಲರಿಗೂ ತಿಳಿಯುವ ಹಾಗೆ ವಿಷಯವನ್ನು ಅರ್ಥ ಮಾಡುವ ಹಾಗೆ ಹೇಳ್ತಾ ಇರ್ತಾರೆ. ಅದೇ ರೀತಿ ಅವರು ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದ್ದು ಮತ್ತಷ್ಟು ಖುಷಿ ವಿಷಯ. ಯಾಕಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಅದು ಹೆಲ್ತ್ನೂ ಚಲೋ ಮತ್ತು ಅದ್ರಾಗ ಸ್ಪೋರ್ಟ್ಸ್ಮನ್ಶಿಪ್ಪು ಇರ್ತದೆ. ಯಾರು ಹೆಚ್ಚು ಯಾರು ಕಡಿಮೆ ಅಂತ ಇರೋಂಗಿಲ್ಲ. ಎಲ್ಲರೂ ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ಲೆ ಸ್ಪೋರ್ಟ್ಸ್ ಆಡಬೇಕು. ಮತ್ತು ಈ ಕಾರ್ಯಕ್ರಮ ಸಕ್ಸಸ್ಫುಲಿ ನಡೀಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ
ಕರೆಸಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಡಿದ್ದಕ್ಕಾಗಿ ಅವರಲ್ಲಿ ಅಭಿನಂದಿಸಿ, ಇದೇ ಥರ ನೀವು ವರ್ಷವೂ ಕೂಡ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಅದಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ವೀರಣ್ಣ ಚರಕುಟಿ ಸರ್ ಅವರು ತಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡಲಿದ್ದಾರೆ ಅಂತ ಹೇಳಿ ನನ್ನ 2 ಮಾತು ಇವರು ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ನಮ್ಮ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಏನು ಜಿಲ್ಲಾ ಮಟ್ಟದ ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ವಿ. ಯಾಕಂದರೆ ನಾವು ಪತ್ರಕರ್ತರು ಅಂದರೆ ಬರೀ ಪ್ರತಿನಿತ್ಯ ಸುದ್ದಿ ನಮ್ಮ ಏನು ಸುದ್ದಿಯಲ್ಲಿ ಗದ್ದಲದಲ್ಲಿ ಒಂದು ನಮ್ಮ ಆರೋಗ್ಯಕ್ಕೂ ಆಗುವಂಥ ನಾವು ಕೆಲಸವನ್ನು ಬಿಟ್ಟು ಎಲ್ಲನೂ ನಾವು ಏನು ಸಮಾಜ ಸುಧಾರಣೆ ಬಗ್ಗೆ ನಾವು ಕೆಲಸ ಮಾಡ್ತಿದ್ದೀವಿ. ಆದರೆ ನಮ್ಮ ಆರೋಗ್ಯ ಬಗ್ಗೆ, ನಮ್ಮ ಕ್ರೀಡೆ ಬಗ್ಗೆ ನಾವು ಹೆಚ್ಚು ಆಸಕ್ತಿ ವಹಿಸುತ್ತಿಲ್ಲ. ಹೀಗಾಗಿ ಈ ನಮ್ಮ ಏನು ಪತ್ರಕರ್ತರೆಲ್ಲರಿಗೂ ಒಂದು ಆರೋಗ್ಯಕರವಾಗಿರಬೇಕು ಮತ್ತು ಕ್ರೀಡೆಯಲ್ಲಿಯೂ ಸಹ ಭಾಗವಹಿಸುವ ಮೂಲಕ ನಮ್ಮ ಆರೋಗ್ಯಕರವಾಗಿ ಬೆಳವಣಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಈ ಕ್ರೀಡಾಕೂಟ ಆಯೋಜನೆ ಮಾಡ್ತಿದ್ದೀವಿ. ಮತ್ತು ಈ ಕ್ರೀಡಾಕೂಟದಲ್ಲಿ ನಮಗೆ ಎಲ್ಲರೂ ಸಹಾಯ ಸಹಕಾರ ಇದ್ದಾರೆ. ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಜಿಲ್ಲೆಯ ಮುಖಂಡರು ಎಲ್ಲರೊಂದಿಗೆ ನಮ್ಮ ಸಹಕಾರ ತೋರಿಸ್ತಾರೆ. ಹೀಗಾಗಿ ಎಲ್ಲರೂ ಸಹಕಾರ ತೋರಿದ್ದಕ್ಕೆ ಇದನ್ನು ನಾವು ಯಶಸ್ವಿಯಾಗಿ ಮಾಡ್ತಿದ್ದೀವಿ. ಎಲ್ಲರ ಸಹಕಾರ ಹೀಗೆ ಇರಲಿ ಎಂದು ಆಶಿಸುತ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾಡುವ ಮೂಲಕ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಉತ್ತಮವಾದ ಕ್ಯಾಚನ್ನು ಹಿರಿಯ ಪತ್ರಕರ್ತರು ಅಭಿನಂದನೆಗಳು. ಉತ್ತಮವಾದ ಹೊಡೆತ ಸಂತೋಷ್ ಜಮಖಂಡಿ ಅವರು ಉತ್ತಮವಾದ ಕೊಡುಗೆಯನ್ನು ಹೋರಾಡುವ ಸಾಧ್ಯತೆ ಇದೆ. ಆದರೆ ಜಮಖಂಡಿ ಅವರು ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಫೀಲ್ಡಿಂಗ್, ಉತ್ತಮವಾದ ಫೀಲ್ಡಿಂಗ್ ಜಮಖಂಡಿ ತಂಡದಿಂದ. 2 ಬಾಲು 27 ರನ್ಗಳು. ನಮ್ಮ ಬ್ಯಾಟ್ಸ್ಮನ್ ಸಂತೋಷ್ ಜಮಖಂಡಿ ಮತ್ತೊಂದು ಉತ್ತಮವಾದ ಹೊಡೆತ ಸಂತೋಷ್ ಜಮಖಂಡಿ ಅವರಿಂದ. ಉತ್ತಮವಾದ ಹೊಡೆತ ಅಂಪೈರ್ 6. ಎಲ್ಲರೂ ಉತ್ತಮವಾದ ಹೊಡೆತ. ಕ್ಯಾಚ್ ಮಾಡುವ ಸಾಧ್ಯತೆ. ಕ್ಯಾಚ್ ಅನ್ನು ಚೆಲ್ಲಿದ್ದಾರೆ. ಉತ್ತಮವಾದ ಹೊಡೆತ. ಆದ್ರೆ ವಿಠಲ್ ಅವರು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಕತ್ತಾರೆ. ಆನಂದ್ ಯಾಮಗೌಡರು ನಮ್ಮ ಹುಡುಗ ಆರಂಭದ ಲೂಸ್ ಬಾಲಿಂಗ್ ಅವರು ಬಾಲಿಂಗ್ ಮಾಡ್ತಾ ಇದ್ದಾರೆ. ಸಂತೋಷ್ ಬೌಂಡರಿಗೆ. ಮತ್ತೊಮ್ಮೆ ಶ್ರೀಶೈಲ ನಮ್ಮವರಿಂದ ನಮ್ಮವರಿಗಾಗಿ ತಂದು 250 ರೂಪಾಯಿಗಳನ್ನ ಕೊಡುಗೆ ಕೊಟ್ಟಿದ್ದಾರೆ. ಶ್ರೀಶೈಲ ಬಿರಾದವರಿಗೆ ಅನಂತ ಧನ್ಯವಾದಗಳು. ವಿಠಲ್ ಅವರಿಗೆ ಕೊಟ್ಟಿದ್ದೆ. ಒಂದೇ ರನ್ನಿಗೆ ತೃಪ್ತಿ. 75 ರನ್ಗಳು. ಇಲ್ಲಿ RCB ಬಾಗಲಕೋಟೆ ತಂಡ ಕೇವಲ 1 ಮತ್ತು 2 ರನ್ಗಳಿಗೆ ಸಮಾಧಾನ ಪಡ್ಕೊಳ್ಬೇಕಾಗಿರ್ತಕ್ಕಂಥ 5 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಬೌಲಿಂಗ್ ಪ್ರದರ್ಶನ. ಮತ್ತೊಂದು ವಿಕೆಟ್ ಪತನ. ಇಲ್ಲಿ ರಾಯಲ್ ರಾಕ್ಸ್ ತಂಡದವರು ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಮತ್ತೆ ರಾಯಲ್ ರಾಕ್ಸ್ ತಂಡದ ಆಟಗಾರರು ಮತ್ತೊಂದು ವಿಕೆಟ್ ಪತನ. ಕೊನೆಯ 3 ಬಾಲ್ಗಳಲ್ಲಿ ಹ್ಯಾಟ್ರಿಕ್ ವಿಕೆಟ್ ಗಳನ್ನ ರಾಯಲ್ ರಾಕ್ಸ್ ತಂಡದ ಆಟಗಾರರಿಗೆ ವರ್ಸಸ್ ರಬ್ಕಾವಿ ತಂಡದ ಆಟಗಾರರು ಮೈದಾನಕ್ಕೆ ಬರಬೇಕು. ಮತ್ತೆ ಉತ್ತಮವಾದ ಹೊಡೆತ. ಆದರೆ ಕ್ಷೇತ್ರದಲ್ಲಿ ಸ್ವಲ್ಪ ವಿಫಲವಾಗ್ತದೆ ಮಂಜುವಿಂದ. ಉತ್ತಮವಾದ ಎಸೆತದಲ್ಲಿ 2 ಬಾಲಿಗೆ 4 ಜಗದೀಶ್ ಅವರಿಂದ
ಎಣ್ಣೆಗಳಿಗೆ ಕಾತುರ ಪಡೆಯುತ್ತಿದೆ. ಅದೇ ರೀತಿಯಾಗಿ ಮೊದಲನೇ ಪ್ರಧಾನ ಪಡೆದಿರುವಂತ ಉತ್ತಮವಾದ ಎಸೆತ ಜಗದೀಶ್. ಉತ್ತಮವಾದ ಕ್ಯಾಚ್ ಮಾಡಿ ಬಂದಿದ್ದಾರೆ. ತನ್ನ ಹೋರಾಟಕ್ಕೂ ದುರ್ದೈವವನ್ನ ಅಭಿವೃದ್ಧಿ ಕೈಗೊಳ್ಳುವುದರಿಂದ ಅವರಿಗೆ ಹಿನ್ನಡೆಯಾಗಿದೆ. ಕ್ರಿಕೆಟ್ ಮೇಲೆ ಅತ್ಯಂತ ಪ್ರೀತಿಯ ಈಗ ಈ ಕೊನೆ ಪಂದ್ಯಾವಳಿಗೆ ಆಗಮಿಸಿದೆ. ಹೀಗಾಗಿ ಈಗ 1 ಓವರ್ 14 ರನ್. ಓಕೆ, 1 ಓವರ್ 14 ರನ್ನು. ಇನ್ನೂ 5 ಓವರ್ಗಳು ಬಾಕಿ ಇವೆ. 92 ರನ್ಗಳ ಜಯ ಗಳಿಸಲು ಬಾಗಲಕೋಟೆ ಪ್ರೆಸ್ ತಂಡದವರು ಸವಾಲು ಹಾಕಿದ್ದಾರೆ. ಆ ಸವಾಲಿಗೆ ರಾಯಲ್ ರಾಕರ್ಸ್ ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ಒಳ್ಳೆಯ ಒಂದು ಎಸೆತ. ಡಿಸಿಷನ್ ನೋ, ಕೇವಲ 1 ರನ್ ಮಾತ್ರ. ಉತ್ತಮವಾದಂಥ ಹೊಡೆತ, ಆದರೆ ಕ್ಷೇತ್ರ ರಕ್ಷಣೆಯಲ್ಲಿ ಉತ್ತಮವಾದಂಥ ಅದೇ ರೀತಿಯಾಗಿ ಸುರೇಶ್ ಅವರು ಆಗಮಿಸಿದ್ದಾರೆ. ಹಾಗೂ ಅಲ್ಲನ ಹೊಸಗಣಿ ಅವರಿಗೆ ಹೋಗಿದೆ. ಅವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಿಕೊಳ್ಳಿ. ಅವರಿಗೆ ಬಹುಮಾನವನ್ನು ಇಡೀ ಮತ್ತು ಅದೇ ರೀತಿಯಾಗಿ ಅವರಿಗೆ ಸಹ ಬಹುಮಾನ ಕೊಟ್ಟಿದ್ದಾರೆ. ಆದರೆ ಪ್ರತಿ ಗೋಲ್ ಮತ್ತು ಸಿಕ್ಕಿದೆ 250, 500 ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕ್ರಿಕೆಟ್ ಘೋಷಣೆ ಮಾಡುವಂಥ ಬಹುಮಾನವನ್ನು ಸಹ ಇವರು ನೀಡಿದ್ದಾರೆ. ಅವರೆಲ್ಲ ಈಗ ಬಹುಮಾನವನ್ನು ಮಂಜುನಾಥ್ ಗಾಣಿಗರವರೇ ಪಡೆದುಕೊಂಡಿದ್ದಾರೆ. ಅವರು ಮತ್ತೆ ಈ ಬಹುಮಾನವನ್ನು ಪಡೆದುಕೊಂಡು ಆಮೇಲೆ ಅವರು ಮುಗಿಸುವಂತ ವ್ಯವಸ್ಥೆ ಮಾಡ್ತಾರೆ. ದ್ವಿತೀಯ ಬಹುಮಾನ ಪಡೆದುಕೊಂಡಿರುವಂತಹ ರಾಯಲ್ ರಾಕರ್ಸ್ ಅವರು ಎಲ್ಲ ಟೀಮುಗಳ ಬಂದಿದೆ. ಈ ಬಹುಮಾನವನ್ನು ಜಗದೀಶ್ ಗುರುಗಟ್ ಅವರು ದ್ವಿತೀಯ ಬಹುಮಾನವನ್ನು ಜಗದೀಶ್ ಗುರುಗಟ್ ಅವರು ಸಹ ಪಡೆದಿದ್ದಾರೆ. ಅದೇ ರೀತಿಯಾಗಿ ಈ ಮೈದಾನವನ್ನು ಮಾಜಿ ಶಾಸಕರಾಗಿರುವಂತಹ ವೀರಣ್ಣವರು ನೀಡಿ ನಮಗೆ ಸಾಕಷ್ಟು ಅನುಕೂಲ ಮಾಡಿದ್ದಾರೆ. ಹೀಗೆ ನಮಗೆಲ್ಲರ ಅನುಕೂಲ ಮಾಡಿ ನಡೆಯುವಾಗ ಅವರು ಉಮಾನಂತ ಇನ್ನೊಬ್ಬರು ಏನು ಈ ಹಾಗೆ ಮತ್ತು ಉಜ್ವಲ್ ಅವರು ಸಹ ಈ ಒಟ್ಟಾರೆ ಈ ಸದಾ ಪ್ರತಿ ವರ್ಷ ನಾವು ಸತತ 6ನೇ ಸಾರಿ ಟ್ರೋಫಿ ಎತ್ತಿರುವ ತಂಡಕ್ಕೆ ಊಟ